ಆತ್ಮೀಯ ವಿದ್ಯಾರ್ಥಿ ಬಾಂಧವರೇ, ತಮಗೆಲ್ಲ ತಿಳಿದಂತೆ ನಾವು ಪ್ರಥಮ ಮತ್ತು ದ್ವಿತೀಯ PUC ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೆಯ ಪಾಠ ದ ಜೆಂಟಲ್ಮನ್ ಆಫ್ ದ ಜಂಗಲ್, ಇದರಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು ಹಾಗೂ ಅವುಗಳ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಒಂದು ಪಾಠದಿಂದ ಬರ್ತಕ್ಕಂಥ ಉಳಿದಂತಹ ಅಂದರೆ 4 ಮತ್ತು 6 ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಥವಾ ಯಾವೆಲ್ಲ ಪ್ರಶ್ನೆಗಳನ್ನು ನಾವು ಗಮನದಲ್ಲಿ ಇಟ್ಕೋಬಹುದು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ. ಹಾಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಅದು ಲಿಟ್ರೇಚರ್ ಇರ್ಬೋದು, ಗ್ರಾಮರ್ ಇರ್ಬೋದು, ಲಿಟ್ರೇಚರ್ಗೆ ಎಷ್ಟು ಅಂಕಗಳನ್ನು ಮೀಸಲಿಡಲಾಗಿದೆ, ಗ್ರಾಮರ್ಗೆ ಎಷ್ಟು ಅಂಕಗಳನ್ನು ಮೀಸಲಿಡಲಾಗಿದೆ ಮತ್ತು ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ಗ್ರಾಮರ್ಗೆ ಇಡಲಾಗಿದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ನೋಟಿಫಿಕೇಷನ್ನ ತಾವು ಪಡ್ಕೊಂಡು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವಂಥದ್ದಾಗಲಿ ಅನ್ನುವಂಥ ಶುಭಾಶಯಗಳೊಂದಿಗೆ ಇಂದಿನ ಈ ಒಂದು 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ತಮ್ಮ ಪ್ರಶ್ನೆ ಪತ್ರಿಕೆಯ ಮೊದಲ ಸೆಕ್ಷನ್ನಲ್ಲೇ ಬರುತ್ತೆ 1 ಅಂಕದ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ 1 ಫ್ರೇಸ್, 1 ವರ್ಡ್ ಆರ್ 1 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಲಿಕ್ಕಿರತ್ತೆ. ಈ ಒಂದು ಪಾಠದಿಂದ ಈ 1 ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ. ಮೊದಲನೇದಾಗಿ, ವಾಟ್ ಫೇವರ್ ಡಿಡ್ ದ ಎಲಿಫೆಂಟ್ ಆಸ್ ದ ಮ್ಯಾನ್ ಆನ್ ಅ ರೈನಿ ಡೇ. ಒಂದು ಜೋರಾಗಿ ಮಳೆ ಬರ್ತಿರುವಂಥ ದಿನವಾಗಿದೆ ಅದು. ಆ ದಿನ ಆ ಒಂದು ಎಲಿಫೆಂಟ್, ಆನೆ, ಆ ಮನುಷ್ಯನಿಂದ ಯಾವ ಒಂದು ಸಹಾಯವನ್ನು ಕೇಳ್ತು. ಅದಕ್ಕೆ ಉತ್ತರ ಈ ರೀತಿ ಇದೆ. ದ ಎಲಿಫೆಂಟ್ ಆಸ್ಕ್ಡ್ ದ ಮ್ಯಾನ್ ಅಲೋ ಟು ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ಹಿಸ್ ಆರ್ ಮ್ಯಾನ್ಸ್ ಹಟ್ ಅಂತ. ತನ್ನ ಗುಡಿಸಲಿನ ಒಳಗೆ ಶೊಂಡಿಲನ್ನು ಇಟ್ಕೊಳ್ಳೋದಕ್ಕೆ ಆತ ಸಹಾಯವನ್ನು ಅಥವಾ ಪರ್ಮಿಷನನ್ನು ಕೊಡ್ತಾನೆ. ಎರಡನೇದಾಗಿ, ಅಕಾರ್ಡಿಂಗ್ ಟು ದ ಮ್ಯಾನ್ ಹಿಸ್ ಹಟ್ ಹ್ಯಾಡ್ ರೂಮ್ ಓನ್ಲಿ ಫಾರ್ ಹಿಮ್. ಆನೆ ಆತನಲ್ಲಿ ಬಂದು ಒಂದು ತನ್ನ ವಿನಂತಿಯನ್ನು ಮಾಡಿಕೊಂಡಾಗ ಆತ ಆ ಆನೆಯ ಬೇಡಿಕೆಯನ್ನು ಈಡೇರಿಸ್ತಾನೆ. ಇಲ್ಲಿ ತನಗೊಬ್ಬನಿಗೆ ಸಾಕಾಗುವಷ್ಟು ರೂಮ್ ಇದೆ ಅಥವಾ ಜಾಗವಿದೆ ಅಂತ ಹೇಳ್ತಾನೆ, ಅಥವಾ ನಿನಗೂ ಕೂಡ ಜಾಗವಿದೆ ಅಂತ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇದೊಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ ಆಗಿದ್ದು ಇದರ ಉತ್ತರ ಫಾಲ್ಸ್. ಯಾಕೆಂದರೆ ಆತ ಹೇಳ್ತಾನೆ ತನಗೆ ಹಾಗೂ ನಿನ್ನ ಶೊಂಡಿಲನ್ನು ಇಟ್ಕೊಳ್ಳುವಷ್ಟು ಜಾಗ ಈ ಒಂದು ಗುಡಿಸಲಿನೊಳಗಿದೆ ಅಂತ ಹೇಳ್ತಾನೆ. ಮೂರನೇ ಪ್ರಶ್ನೆ ಬಂದುಬಿಟ್ಟು, ಹೌ ಡಿಡ್ ದ ಲಯನ್ ಡಿಸೈಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಆ ಮ್ಯಾನ್ ಮತ್ತು ಎಲಿಫೆಂಟ್ ನಡುವೆ ಜಗಳ ಜೋರಾಗಿರುತ್ತೆ. ಇದರಿಂದಾಗಿ ಡಿಸ್ಟರ್ಬ್ ಆದಂಥ ಕಾಡಿನ ರಾಜ ಸಿಂಹ ಬಂದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಅಂದ್ಕೊಳ್ಳುತ್ತೆ. ಹೇಗೆ ಬಗೆಹರಿಸ್ಕೊಳ್ಳೋದಕ್ಕೆ ಡಿಸೈಡ್ ಮಾಡುತ್ತೆ ಅಂತ. ಸೊ ಇಟ್ ಹ್ಯಾಸ್ ಡಿಸೈಡೆಡ್ ಟು ಸಾಲ್ವ್ ದ ಪ್ರಾಬ್ಲಮ್ ವಿತ್ ದ ಹೆಲ್ಪ್ ಆಫ್ ಕಮಿಷನ್ ಆಫ್ ಎನ್ಕ್ವೈರಿ. ಒಂದು ಎನ್ಕ್ವೈರಿ ಕಮಿಷನನ್ನು ಅಪಾಯಿಂಟ್ ಮಾಡುವ ಮೂಲಕ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಆನೆ ಡಿಸೈಡ್ ಮಾಡುತ್ತೆ. ವಾಟ್ ಕೈಂಡ್ ಆಫ್ ಜಡ್ಜ್ಮೆಂಟ್ ಡಿಡ್ ದ ಮ್ಯಾನ್ ಎಕ್ಸ್ಪೆಕ್ಟ್. ಸೊ ಮನುಷ್ಯ ಯಾವ ರೀತಿಯಾದಂಥ ಜಡ್ಜ್ಮೆಂಟನ್ನು, ಅಂತಿಮ ತೀರ್ಪನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ. ದ ಮ್ಯಾನ್ ಎಕ್ಸ್ಪೆಕ್ಟೆಡ್ ಅನ್ ಇಂಪಾರ್ಷಿಯಲ್ ಜಡ್ಜ್ಮೆಂಟ್. ಇಂಪಾರ್ಷಿಯಲ್ ಆದಂಥ ಜಡ್ಜ್ಮೆಂಟನ್ನು ಆತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ. ವೈ ವಾಸ್ ದ ಮ್ಯಾನ್ ಅನ್ಹ್ಯಾಪಿ ವಿತ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಆತನ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡ್ತಾರೆ. ಅದು ಆತನಿಗೆ ಸಂತೋಷವಾಗಿರಲ್ಲ ಆ ಕಮಿಷನ್ ಆಫ್ ಎನ್ಕ್ವೈರಿಯಿಂದ. ಯಾಕೆ ಅನ್ನುವಂಥದ್ದು. ದ ಕಮಿಷನ್ ಆಫ್ ಎನ್ಕ್ವೈರಿ ಎಕ್ಸ್ಪ್ರೆಸ್ಡ್ ದ ಒಪಿನಿಯನ್ ದಟ್ ನೋ ನೀಡ್ ಟು ಇನ್ಕ್ಲೂಡ್ ಇನ್ ದ ಕಮಿಷನ್ ಅ ಮೆಂಬರ್ ಫ್ರಮ್ ದ ಮ್ಯಾನ್ ಸೈಡ್. ಆತನ ಕಡೆಯಿಂದ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಅಪಾಯಿಂಟ್ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ನಡೆಯುತ್ತೆ. ಹಾಗಾಗಿ ಆತನಿಗೆ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಇನ್ ಹೂಸ್ ಫೇವರ್ ವಾಸ್ ದ ಜಡ್ಜ್ಮೆಂಟ್ ಗಿವನ್. ಅಂತಿಮ ತೀರ್ಪು ಯಾರ ಪರವಾಗಿ ಬರುತ್ತೆ. ದ ಜಡ್ಜ್ಮೆಂಟ್ ವಾಸ್ ಗಿವನ್ ಇನ್ ಫೇವರ್ ಆಫ್ ದ ಎಲಿಫೆಂಟ್. ಆನೆಯ ಪರವಾಗಿ ಆ ಒಂದು ಜಡ್ಜ್ಮೆಂಟ್ ಬಂದಿರುತ್ತೆ. ಹೂ ಮೇಡ್ ಫ್ರೆಂಡ್ಶಿಪ್ ವಿತ್ ದ ಮ್ಯಾನ್ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ಯಾರೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡಿಕೊಂಡ್ರು. ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ದ ಮ್ಯಾನ್ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್. ಇಲ್ಲಿ ತಮ್ಮ ಉತ್ತರ ಒಂದು ಸಂಪೂರ್ಣ ವಾಕ್ಯದಲ್ಲೂ ಕೂಡ ಇರಬಹುದು. ಒಂದು ಶಬ್ದದ ಉತ್ತರವಾಗಿದ್ದರೆ ಒಂದು ಶಬ್ದದಲ್ಲಿ ಉತ್ತರಿಸಿದರೂ ಕೂಡ ತಮಗೆ ಒಂದು ಪೂರ್ಣಾಂಕ ಸಿಗತ್ತೆ. ಹಾಗೆ ಪ್ರೇಸಲ್ಲಿ ಒಂದು ಶಬ್ದಗಳ ಪುಂಜ ಅಂತ ಏನು ಕರಿತೀವಿ ಅದರಲ್ಲಿ ಉತ್ತರಿಸಿದರೂ ಕೂಡ ತಮಗೆ 1 ಅಂಕ ಸಿಕ್ಕೇ ಸಿಗತ್ತೆ.
ಆದರೆ ತಾವು ಸಮಯವನ್ನು ಸೇವ್ ಮಾಡೋ ಒಂದು ಉದ್ದೇಶದಿಂದ ಆದಷ್ಟು ಶಾರ್ಟ್ ಆದಂಥ ಉತ್ತರಗಳನ್ನು, ಅಕ್ಯುರೇಟ್ ಆದಂಥ ಉತ್ತರಗಳನ್ನು ಬರೆಯೋ ಮೂಲಕ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೋಬೋದು. ವೇರ್ ವಾಸ್ ದ ಮ್ಯಾನ್ಸ್ ಹಟ್ ಲೊಕೇಟೆಡ್ ಇನ್ ದ ಫಾರೆಸ್ಟ್? ಕಾಡಿನಲ್ಲಿ ಆತನ ಹಟ್ ಅನ್ನುವಂಥದ್ದು, ಗುಡಿಸಲು ಎಲ್ಲಿತ್ತು? ಆಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್, ಕಾಡಿನ ಒಂದು ತುದಿಯಲ್ಲಿ ಆತನ ಗುಡಿಸಲಿತ್ತು. ವಾಟ್ ಡಿಡ್ ದ ಎಲಿಫೆಂಟ್ ಪ್ರಾಮಿಸ್ ಟು ರಿಪೇ ದ ಮ್ಯಾನ್ ಫಾರ್ ಹಿಸ್ ಹೆಲ್ಪ್? ನಿನ್ನ ಸಹಾಯಕ್ಕೆ ಯಾವ ರೀತಿ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳುತ್ತೆ. ದ ಎಲಿಫೆಂಟ್ ಪ್ರಾಮಿಸ್ ಹೆಲ್ಪ್ ಇನ್ ನೀಡ್, ನಿನಗೆ ಸಹಾಯದ ಅವಶ್ಯಕತೆ ಇದ್ದಾಗ, ನೀಡಿದ್ದಾಗ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ರೀತಿ ಪ್ರಾಮಿಸ್ ಮಾಡಿರುತ್ತೆ. ವೇರ್ ಡಿಡ್ ದ ಎಲಿಫೆಂಟ್ ಫ್ಲಿಂಗ್ ದ ಮ್ಯಾನ್? ಆ ಮನುಷ್ಯನನ್ನು ಆನೆ ಎಲ್ಲಿ ತಳ್ಳಿತ್ತು ಅಥವಾ ಹೇಗೆ ತಳ್ಳಿತು? ಔಟ್ ಆಫ್ ದ ಹಟ್, ಆ ಗುಡಿಸಲಿನ ಹೊರಗೆ ಆತನನ್ನು ತಳ್ಳಿಬಿಡುತ್ತೆ. ವಾಟ್ ಡಿಡ್ ದ ಎಲಿಫೆಂಟ್ ವಾಟ್ ಟು ಪ್ರೊಟೆಕ್ಟ್ ಹಿಸ್ ಸ್ಕಿನ್ ಫ್ರಾಮ್? ಎಲಿಫೆಂಟ್ ಅನ್ನುವಂಥದ್ದು ತನ್ನ ಸ್ಕಿನ್ನನ್ನು ಯಾವುದರಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿತ್ತು? ಫ್ರಾಮ್ ದ ಹೇಲ್ ಸ್ಟಾರ್ಮ್, ಜೋರಾದಂಥ ಮಳೆ, ಬಿರುಗಾಳಿ, ಗುಡುಗು ಸಹಿತ ಮಳೆ ಬರ್ತಾ ಇತ್ತು. ಆನೆ ಹೇಳುತ್ತೆ, ನನ್ನ ಸ್ಕಿನ್ ಅನ್ನುವಂಥದ್ದು ತುಂಬ ಡೆಲಿಕೇಟ್ ಆಗಿರುವಂಥದ್ದು, ಅದರಿಂದ ನನ್ನ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಹಾಗಾಗಿ ನಾನು ಗುಡಿಸಲಿನ ಒಳಗೆ ಕುತ್ಕೋಬೇಕು ಅಂತ ಹೇಳುತ್ತೆ. ಮುಂದಿನ ಒಂದು ಸಂಭವನೀಯ ಪ್ರಶ್ನೆಯನ್ನು ನೋಡೋದಾದರೆ, ವಾಟ್ ಡಿಡ್ ದ ಎಲಿಫೆಂಟ್ ವಿಶ್ ಟು ಪ್ರೊಟೆಕ್ಟ್ ಫ್ರಾಮ್ ದ ಹೇಲ್ ಸ್ಟಾರ್ಮ್? ಆ ಜೋರಾದಂಥ ಮಳೆಯಿಂದ ಏನನ್ನು ಕಾಪಾಡಿಕೊಳ್ಳೋದಕ್ಕೆ ಆ ಒಂದು ಆನೆ ನಿರ್ಧರಿಸ್ತು? ಡೆಲಿಕೇಟ್ ಸ್ಕಿನ್. ಆ ಆನೆ ಹೇಳುತ್ತೆ, ನನ್ನ ಸ್ಕಿನ್ ನಿನ್ನ ಸ್ಕಿನ್ಗಿಂತಲೂ ಕೂಡ ತುಂಬ ಡೆಲಿಕೇಟ್ ಆಗಿರುವಂಥದ್ದು, ಹಾಗಾಗಿ ನನ್ನ ದೇಹವನ್ನು ಒಳಗಿಟ್ಕೊಳ್ಳೋದಕ್ಕೆ ನನಗೆ ಜಾಗ ಬೇಕು ಅಂತ. ವಾಟ್ ಡಿಡ್ ದ ಲಯನ್ ವಿಶ್ ಟು ಹ್ಯಾವ್ ಇನ್ ಹಿಸ್ ಕಿಂಗ್ಡಮ್? ರಾಜನಾದಂತಹ, ಕಾಡಿನ ರಾಜನಾದಂಥ ಸಿಂಹ ತನ್ನ ರಾಜ್ಯದಲ್ಲಿ ಏನನ್ನು ಹೊಂದೋದಕ್ಕೆ ಆಸೆ ಪಟ್ಟಿತ್ತು ಅನ್ನುವಂಥದ್ದು. ರಾಜನಾಗಿರೋದ್ರಿಂದ ತನ್ನ ರಾಜ್ಯ ಸಂಪೂರ್ಣ ಶಾಂತಿಯಿಂದ ತುಂಬಿರಲಿ ಅನ್ನೋ ಅರ್ಥದಲ್ಲಿ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಟಿ. ಹೂ ಕಮಾಂಡೆಡ್ ಹಿಸ್ ಮಿನಿಸ್ಟರ್ ಟು ಅಪಾಯಿಂಟ್ ಅ ಕಮಿಷನ್ ಆಫ್ ಎನ್ಕ್ವೈರಿ? ತನ್ನ ರಾಜ್ಯದಲ್ಲಿ ಆದಂಥ ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡೋದಕ್ಕೆ ಕಮಾಂಡ್ ಮಾಡಿದಂಥವ್ರು ಯಾರು? ಇದಕ್ಕೆ ಉತ್ತರ ದ ಲಯನ್, ಕಿಂಗ್ ಆಫ್ ದ ಫಾರೆಸ್ಟ್. ಲಯನ್ ಆ ಒಂದು ಕಾಡಿನ ರಾಜನಾಗಿರೋದ್ರಿಂದ ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಬೇಕು ಅಂತ ಆದೇಶ ಕೊಡುತ್ತೆ. ವಾಟ್ ಡಿಡ್ ದ ಕಿಂಗ್ ಡೂ ಟು ರಿಸಾಲ್ವ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ದ ಎಲಿಫೆಂಟ್? ಈ ಹಿಂದೆ ನಾವು ಚರ್ಚೆ ಮಾಡಿದಂಥ ಅದೇ ಪ್ರಶ್ನೆ ಇನ್ನೊಂದು ರೀತಿಯಲ್ಲಿ ಕೇಳಲಾಗಿದೆ. ಆ ಒಳಜಗಳ ಅಥವಾ ಅಲ್ಲಿ ನಡೆದಂಥ ಡಿಸ್ಪ್ಯೂಟನ್ನು ಬಗೆಹರಿಸೋದಕ್ಕೆ ಯಾವ ರೀತಿಯ ನಿರ್ಧಾರವನ್ನು ಅಥವಾ ಹೇಗೆ ಬಗೆಹರಿಸಬೇಕು ಅನ್ನುವಂಥ ನಿರ್ಧಾರವನ್ನು ಆ ಒಂದು ಕಾಡಿನ ರಾಜ ಕೈಗೊಳ್ಳುತ್ತೆ ಅನ್ನುವಂಥದ್ದು. ಅಪಾಯಿಂಟೆಡ್ ದ ಕಮಿಷನ್ ಆಫ್ ಎನ್ಕ್ವೈರಿ, ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಿ ಅದರ ಮೂಲಕ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಲಾಯನ್ ಬಂದಿರುತ್ತೆ. ನೇಮ್ ಒನ್ ಆಫ್ ದ ಮೆಂಬರ್ಸ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಸ್ನೇಹಿತರೆ, ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಲಾಗತ್ತೆ. ಅದರಲ್ಲಿ ಚೇರ್ಮನರ್ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಹಾಗೂ ಮೆಂಬರ್ಗಳಿರ್ತಾರೆ. ಹಾಗಾದರೆ ಆ ಮೆಂಬರ್ಸ್ ಯಾರು ಅಂತ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಆ ಒಂದು ಕಮಿಟಿಯಲ್ಲಿ ಅಪಾಯಿಂಟ್ ಆದಂಥ ಎಲ್ಲರೂ ಇವರೆಲ್ಲ ಇರ್ತಾರೆ. ಮಿಸ್ಟರ್ ರೈನೋಸರಸ್, ಮಿಸ್ಟರ್ ಬಫ್ಯಾಲೋ, ಮಿಸ್ಟರ್ ಅಲಿಗೇಟರ್, ದ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸ್, ಮಿಸ್ಟರ್ ಲೆಪರ್ಡ್, ಇಷ್ಟೆಲ್ಲ ಮಂದಿ ಆ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಒಳಗಿರ್ತಾರೆ. ಇವು ಮೆಂಬರ್ಗಳು ಅಂತ ಕೇಳಿದಾಗ ಇವರಲ್ಲಿ ಯಾವುದೊಂದನ್ನಾದರೂ ತಾವು ಬರೆಯಬಹುದು. ಆದರೆ ಸ್ಪೆಸಿಫಿಕ್ ಆಗಿ ಸೆಕ್ರೆಟರಿ ಹಾಗೂ ಚೇರ್ಮನ್ ಅಂತ ಕರೆದಾಗ ಅದು ಕೂಡ ಬೇರೆ ಉತ್ತರವನ್ನು ಬರೆಯಬೇಕಾಗತ್ತೆ. ಹಾಗಾಗಿ ಈ ಪ್ರಶ್ನೆ ಇದೇ ರೀತಿಯಲ್ಲೂ ಕೇಳ್ಬೋದು. ಹೂ ವಾಸ್ ದ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಕೂಡ ಕೇಳ್ಬೋದು. ಇಲ್ಲಿ ಉತ್ತರ ದ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸ್ ಆಗಿದೆ. ಲೆಪರ್ಡನ್ನು ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿರ್ತಾರೆ. ಅಥವಾ ಈ ರೀತಿಯಲ್ಲೂ ಕೂಡ ಅದೇ ಪ್ರಶ್ನೆಯನ್ನು ಕೇಳ್ಬೋದು. ಹೂ ವಾಸ್ ದ ಸೆಕ್ರೆಟರಿ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ? ಇಲ್ಲಿ ಮಿಸ್ಟರ್ ಲೆಪರ್ಡ್ ವಾಸ್ ದ ಸೆಕ್ರೆಟರಿ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಈ 5 ಮಂದಿಯ ಕಮಿಷನ್ ಆಫ್ ಎನ್ಕ್ವೈರಿ ಒಳಗಡೆ ದ ರೈಟ್ ಆನರಬಲ್ ಮಿಸ್ಟರ್ ಫಾಕ್ಸ್ ಚೇರ್ಮನ್ ಆಗಿತ್ತು. ಅದರೊಂದಿಗೆ ಮಿಸ್ಟರ್ ಲೆಪರ್ಡ್ ಅನ್ನುವಂಥದ್ದು ಸೆಕ್ರೆಟರಿ. ಇನ್ನುಳಿದಂತೆ ಮಿಸ್ಟರ್ ರೈನೋಸರಸ್, ಮಿಸ್ಟರ್ ಬಫೆಲೋ ಮತ್ತು ಮಿಸ್ಟರ್ ಅಲಿಗೇಟರ್ ಇವು ಆ ಒಂದು ಕಮಿಷನ್ನ ಸದಸ್ಯರಾಗಿದ್ದರು. ಈ ಎಲ್ಲ ಹೆಸರುಗಳನ್ನು ನೆನಪಿಟ್ಕೋಬೇಕು. ಜೊತೆಯಲ್ಲಿ ಅವುಗಳ ಹಿಂದೆ ಸೇರಿಸಲಾದಂಥ ಮಿಸ್ಟರ್, ರೈಟ್ ಆನರಬಲ್ ಅನ್ನುವಂಥ ಆ ಒಂದು ವಿಶೇಷಣಗಳನ್ನು ಕೂಡ ತಾವು ನೆನಪಿಟ್ಕೋಬೇಕಾಗತ್ತೆ. I have always regarded it as my duty to protect the interests of my friends was said by the dash.
ಈ ಒಂದು ಮಾತನ್ನು ಆ ಸ್ಟೋರಿಯಲ್ಲಿ ಹೇಳಿದವರು ಯಾರು? ಈ ಒಂದು ಮಾತನ್ನು ಹೇಳಿದವರು ಎಲಿಫೆಂಟ್. ಹಾಗಾಗಿ ಆನ್ಸರ್ ಈಸ್ ಆಪ್ಷನ್ ಎ, ಎಲಿಫೆಂಟ್. ವಾಟ್ ಡಿಡ್ ದ ಎಲಿಫೆಂಟ್ ಆಲ್ವೇಸ್ ರಿಗಾರ್ಡ್ ಆಸ್ ಹಿಸ್ ಡ್ಯೂಟಿ? ಇದೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ರೀತಿಯಲ್ಲೂ ಕೂಡ ಕೇಳುವಂಥ ಸಾಧ್ಯತೆಗಳಿದೆ. ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ಸ್ ಆಫ್ ಹಿಸ್ ಫ್ರೆಂಡ್ಸ್. ಆತನ ಸ್ನೇಹಿತರ ಹಿತವನ್ನು ಕಾಪಾಡೋದು ತನ್ನ ಜವಾಬ್ದಾರಿ ಅಂತ ಯಾವತ್ತೂ ಕೂಡ ತಿಳ್ಕೊಂಡಿತ್ತು ಆನೆ. ಅದು ಆನೆ ತನ್ನ ಕುರಿತಾಗಿ ತಾನು ಹೇಳಿಕೊಳ್ಳುವಂಥದ್ದು. ವಾಟ್ ವಾಸ್ ದ ಓನ್ಲಿ ಕ್ವೆಶನ್ ಆಸ್ಕ್ಡ್ ಟು ದ ಮ್ಯಾನ್ ಬೈ ದ ಕಮಿಷನ್? ಮೊದಲು ಆನೆಯನ್ನು ಕರೆದು ಎಲ್ಲ ವಿಚಾರಣೆಗಳನ್ನು ಮಾಡ್ತಾರೆ. ನಂತರದಲ್ಲಿ ಕೊನೆಯ ಹಂತದಲ್ಲಿ ಮನುಷ್ಯನನ್ನು ಕರೆದು ಆತನಿಗೂ ಕೂಡ ಒಂದು ಅವಕಾಶವನ್ನು ಕೊಡ್ತಾರೆ. ಆತನಿಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಯಾವುದು? ಆ ಪ್ರಶ್ನೆ ಏನಿತ್ತು ಅಂತಾರೆ, ವೆದರ್ ದ ಅನ್ಡೆವಲಪ್ಡ್ ಸ್ಪೇಸ್ ಇನ್ ಹಿಸ್ ಹರ್ಟ್ ವಾಸ್ ಆಕ್ಯುಪೈಡ್ ಬೈ ಎನಿವನ್ ಎಲ್ಸ್ ಬಿಫೋರ್ ಮಿಸ್ಟರ್ ಎಲಿಫೆಂಟ್ ಅಸ್ಯೂಮ್ಡ್ ಹಿಸ್ ಪೊಸಿಷನ್. ಆನೆ ಒಳಗಡೆ ಕೂತ್ಕೊಳ್ಳೋದಕ್ಕೂ ಮೊದಲು ಆ ಅನ್ಡೆವಲಪ್ಡ್ ಖಾಲಿಯಾಗಿ ಬಿಟ್ಟಂಥ ಆ ಹಟ್ಟಿನೊಳಗಿನ ಖಾಲಿ ಪ್ರದೇಶವನ್ನು ಯಾರಾದರೂ ಆಕ್ಯುಪೈ ಮಾಡ್ಕೊಂಡಿದ್ರಾ ಅನ್ನುವಂಥದ್ದು. ಅದಕ್ಕೆ ಆತ ನ್ಯಾಚುರಲ್ ಆಗಿ ಇಲ್ಲ ಅಂತ ಹೇಳ್ತಾನೆ. ವೈ ವಾಸ್ ನೋ ಹ್ಯೂಮನ್ ಇನ್ಕ್ಲೂಡೆಡ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಕಾರ್ಡಿಂಗ್ ಟು ದ ಎನಿಮಲ್ಸ್? ಇದೊಂದು ತುಂಬ ಮಹತ್ವದ ಪ್ರಶ್ನೆ. ಆ ಕಮಿಷನ್ ಆಫ್ ಎನ್ಕ್ವೈರಿಯಲ್ಲಿ ಆ ಮನುಷ್ಯನ ಕಡೆಯಿಂದ ಅಥವಾ ಯಾವುದೇ ಮನುಷ್ಯರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರಲಿಲ್ಲ. ಯಾಕೆ? ಅದಕ್ಕೆ ಕಾರಣ ಆ ಪ್ರಾಣಿಗಳು ಕೊಡುವಂಥ ಕಾರಣ ಏನು ಅನ್ನುವಂಥದ್ದು. No one from his side was well enough educated to understand the intricacy of jungle law. ಅವರು ಕೊಡುವಂಥ ಸಮಜಾಯಿಷಿ ಏನಿದೆ ಅಂತಂದರೆ, ಆ ಕಾಡಿನ ಒಂದು ಲಾ ಅನ್ನು ಅರ್ಥ ಮಾಡಿಕೊಂಡಂಥ ಯಾವುದೇ ಮನುಷ್ಯನು ಕೂಡ ಇಲ್ಲ, ಅಥವಾ ಅಷ್ಟೊಂದು ಜ್ಞಾನವನ್ನು ಹೊಂದಿರುವಂಥವನು ಯಾರೂ ಆತನ ಕಡೆಯಿಂದ ಇಲ್ಲ. ಹಾಗಾಗಿ ಯಾರನ್ನು ಕೂಡ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಉತ್ತರವನ್ನು ಅವರು ಕೊಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ವಾಟ್ ವರ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ ರೆಪ್ಯೂಟೆಡ್ ಫಾರ್? ಯಾವ ರೀತಿಯಲ್ಲಿ ಅಥವಾ ಯಾವ ವಿಚಾರದಿಂದ ಅವರು ಪ್ರಸಿದ್ಧರಾದವರಾಗಿದ್ದರು? ದ ಮೆಂಬರ್ಸ್ ಆಫ್ ದ ಕಮಿಷನ್ ವೇರ್ ಆಲ್ ಮೆನ್ ಆಫ್ ರೆಪ್ಯೂಟ್ ಫ್ರಾಮ್ ದೇರ್ ಇಂಪಾರ್ಷಿಯಾಲಿಟಿ ಇನ್ ಜಸ್ಟಿಸ್ ಆ್ಯಂಡ್ ವೇರ್ ಜೆಂಟಲ್ಮೆನ್ ಚೂಸನ್ ಬೈ ಗಾಡ್ ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ರೇಸ್ಲೆಸ್ ಅಡೆಕ್ವೇಟ್ಲಿ ಎಂಡೋಡ್ ವಿತ್ ಟೀತ್ ಆ್ಯಂಡ್ ಕ್ಲಾಸ್. ಆ ಎಲ್ಲ ಮೆಂಬರ್ಗಳು ಕೂಡ ತುಂಬ ಗೌರವಾನ್ವಿತರು. ಮೊದಲನೇದಾಗಿ ಅವರು ಇಂಪಾರ್ಷಿಯಲ್ ಜಸ್ಟಿಸನ್ನು ಕೊಡೋದಕ್ಕೋಸ್ಕರ ಪಾಪ್ಯುಲರ್ ಆದಂಥವರು, ಯಾವುದೇ ರೀತಿಯ ಪಕ್ಷಪಾತ ನೀತಿ ಇಲ್ಲದಂಥವರು. ಅದರೊಂದಿಗೆ ದೇವರಿಂದಲೇ ಸ್ವಯಂ ದೇವರೇ ಅವರನ್ನು ಅಪಾಯಿಂಟ್ ಮಾಡಿದ್ದಾನೆ. ಹಾಗಾಗಿ ರೇಸ್ಲೆಸ್, ಯಾವುದೇ ರೀತಿ ಜಾತಿ ಅಥವಾ ಮತ ಅಥವಾ ಯಾವುದೇ ಪಂಗಡಗಳ ಭೇದವಿಲ್ಲದೆ ಜಸ್ಟಿಸನ್ನು ಕೊಡುವಂಥ ವ್ಯಕ್ತಿಗಳು, ಅವರನ್ನು ದೇವರೇ ಅಪಾಯಿಂಟ್ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ. The elephant wanted to put the dash space in the man's heart to a more economic use. ಇಲ್ಲಿ ಆ ಎಲಿಫೆಂಟ್ ಏನು ಮಾಡುತ್ತೆ, ತಾನು ಒಳಗೆ ಕೂತ್ಕೊಳ್ಳುತ್ತೆ, ಅದಕ್ಕೆ ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ. ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಆಕ್ಯುಪೈಡ್, ಅನ್ಆಕ್ಯುಪೈಡ್, ಕಲ್ಟಿವೇಟೆಡ್. ಆ ಒಂದು ಎಲಿಫೆಂಟ್ನ ಪ್ರಕಾರ ಅನ್ಆಕ್ಯುಪೈಡ್ ಸ್ಪೇಸ್ ಒಳಗಡೆ ಇತ್ತು, ಅಲ್ಲಿ ಗಾಳಿ ತುಂಬ್ಕೋತಿತ್ತು. ಗಾಳಿ ತುಂಬಿದ್ರಿಂದ ಆ ಒಂದು ಹಟ್ ಇಮಿಡಿಯೇಟ್ ಆಗಿ ಬ್ಲೋ ಆಗಿ ಹೋಗುವಂಥ, ಹಾರಿ ಹೋಗುವಂಥ ಸಾಧ್ಯತೆಗಳಿತ್ತು. ಹಾಗಾಗಿ ಆ ಹಟ್ಟಿನ ಒಳಗಡೆ ಗಾಳಿ ಸೇರಿ ಅದನ್ನು ಹಾರಿಸ್ಕೊಂಡು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಒಳಗಡೆ ಕೂತೆ ಆತನ ಹಟ್ಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳುತ್ತೆ. ವಾಟ್ ಡಿಡ್ ದ ಎಲಿಫೆಂಟ್ ವಾಂಟ್ ಟು ಟರ್ನ್ ದ ಅನ್ಡೆವಲಪ್ಡ್ ಸ್ಪೇಸ್ ಇಂಟು? ಆ ಖಾಲಿ ಇರುವಂಥ ಪ್ರದೇಶವನ್ನು ಏನಾಗಿ ಬದಲಾಯಿಸೋದಕ್ಕೆ ಅದು ಆಸಕ್ತಿಯನ್ನು ತೋರಿಸ್ತು. ಅ ಮೋರ್ ಎಕನಾಮಿಕ್ ಯೂಸ್ ಬೈ ಸಿಟ್ಟಿಂಗ್ ಇನ್ಸೈಡ್. ಒಳಗಡೆ ಕುತ್ಕೊಳ್ಳೋ ಮೂಲಕ ಆ ರೀತಿ ಹಟ್ಟನ್ನು ಕಾಪಾಡೋದಕ್ಕೆ ಪ್ರಯತ್ನಿಸ್ತು. Who provided the delicious meal to the members of the commission? ಈ ಒಂದು ಕಮಿಷನ್ ಆಫ್ ಎನ್ಕ್ವೈರಿಯ ಪ್ರೊಸೆಸ್ ಏನಿದೆ, ಎನ್ಕ್ವೈರಿ ಏನಿದೆ, ಅದರ ಒಂದು ಸಂದರ್ಭದಲ್ಲಿ ಯಾರು ಆ ಮೆಂಬರ್ಸ್ಗೆ ಊಟವನ್ನು ಒದಗಿಸಿದವರು? ರೈಟ್ ಆನರಬಲ್ ಮಿಸ್ಟರ್ ಎಲಿಫೆಂಟ್. ಎಲಿಫೆಂಟ್ ಅನ್ನುವಂಥದ್ದು ಆ ಒಂದು ರಾಜ್ಯದ ಮಂತ್ರಿ ಕೂಡ ಆಗಿತ್ತು. ಹಾಗೆ ಆ ಮಂತ್ರಿ ಆ ಒಂದು ಕಮಿಷನ್ ಆಫ್ ಎನ್ಕ್ವೈರಿಗೆ ಔತಣಕೂಟವನ್ನು ಏರ್ಪಡಿಸುತ್ತೆ. ವಾಟ್ ಫಿಯರ್ ಮೇಡ್ ದ ಮ್ಯಾನ್ ಆಕ್ಸೆಪ್ಟ್ ದ ಜಡ್ಜ್ಮೆಂಟ್ ಆಫ್ ದ ಕಮಿಷನ್? ಆತನಿಗೆ ಗೊತ್ತಿತ್ತು, ಯಾಕೆಂದರೆ ಅನ್ಯಾಯವಾಗ್ತಾ ಇದೆ ಅಂತ. ಆದರೂ ಕೂಡ ಆತ ಪ್ರತಿಭಟಿಸಲ್ಲ, ಅವರ ಆ ಅನ್ಯಾಯವನ್ನು ಒಪ್ಕೋತಾನೆ. ಯಾಕೆ ಅಥವಾ ಯಾವ ಭಯದಿಂದ ಅನ್ನುವಂಥದ್ದು. ದ ಫಿಯರ್ ದ್ಯಾಟ್ ಹಿಸ್ ರಿಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಹಿಮ್ ಟು ದ ಟೀತ್ ಆ್ಯಂಡ್ ಕ್ಲಾಸ್ ಆಫ್ ಮೆಂಬರ್ಸ್ ಆಫ್ ದ ಕಮಿಷನ್. ಆತ ಏನಾದರೂ ಆ ಜಡ್ಜ್ಮೆಂಟನ್ನು ಒಪ್ಕೊಳ್ಳದೆ ಇದ್ದರೆ ಅವರುಗಳ ಲಾದ ಪ್ರಕಾರ, ಟೀತ್ ಆ್ಯಂಡ್ ಕ್ಲಾನ ಪ್ರಕಾರ ಅವರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅನ್ನುವಂಥ ಭಯದಿಂದ ಆತ ಒಪ್ಕೋತಾನೆ. ವಾಟ್ ಕೈಂಡ್ ಆಫ್ ಹರ್ಟ್ ಡಿಡ್ ದ ಮ್ಯಾನ್ ಬಿಲ್ಡ್ ಫೈನಲಿ?
ಅಂತಿಮವಾಗಿ ಯಾವ ರೀತಿಯ ಗುಡಿಸಲೊಂದನ್ನು ಆತ ಕಟ್ತಾನೆ? ಅ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್. ಇವೆಲ್ಲವುಗಳಿಗಿಂತ ದೊಡ್ಡದಾದ ಒಂದು ಹಟ್ಟನ್ನು ಆತ ನಿರ್ಮಿಸ್ತಾನೆ. ಅಕಾರ್ಡಿಂಗ್ ಟು ದ ಮ್ಯಾನ್, ಡ್ಯಾಶ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್. ಕೊನೆಯಲ್ಲಿ ಒಂದು ಪ್ರೊವರ್ಬನ್ನು ಈ ಒಂದು ಕತೆ ಹೇಳುತ್ತೆ. ಆ ಕಥೆಯ ಪ್ರಕಾರ ಮ್ಯಾನ್ ಅಥವಾ ಮನುಷ್ಯನ ಕ್ಯಾರೆಕ್ಟರ್ ಮೂಲಕ ಒಂದು ಪ್ರೊವರ್ಬನ್ನು ಹೇಳಿ ಒಂದು ಥಾಟನ್ನು ಹೇಳುತ್ತೆ. ಅದು ಏನಿದೆ ಅನ್ನುವಂಥದ್ದು. ಸೊ ಅಂತಿಮವಾಗಿ ಆತ ಹೇಳ್ತಾನೆ, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್. ಮನಃಶಾಂತಿಯನ್ನು ಪಡೆಯೋದು ತುಂಬ ಕಷ್ಟ, ಆದರೆ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇದೆ ಅನ್ನುವಂಥದ್ದು. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ಪಾಠದಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ತಮ್ಮ ಟೆಸ್ಟ್ಗಳಿರಲಿ, ಮಿಡ್ ಟರ್ಮ್ ಇರಲಿ ಅಥವಾ ಪ್ರಿಪ್ರೇಟರಿ ಹಾಗೂ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗಳಲ್ಲಿ